ಓಹ್ ಗೈಸ್, ನಿಮಗೆ ಗೊತ್ತಾ ಮಹಾಭಾರತದಲ್ಲಿ ಅರ್ಜುನನಿಗಿಂತಲೂ ಭೀಷ್ಮನಿಗಿಂತಲೂ ಕರ್ಣನಿಗಿಂತಲೂ ಅತ್ಯಂತ ಭಯಂಕರನಾದ ಒಬ್ಬ ಯೋಧ ಇದ್ದ ಅಂತ. ಆದರೆ ವಿಚಿತ್ರ ಏನಂತಂದರೆ ಅವನು ಯುದ್ಧನೇ ಮಾಡಿಲ್ಲ. ಅದಕ್ಕಿಂತಲೂ ವಿಚಿತ್ರ ಅಥವಾ ಶಾಕ್ ಏನಂತಂದರೆ ಶ್ರೀಕೃಷ್ಣ, ಪರಮಾತ್ಮನಾದ ಶ್ರೀಕೃಷ್ಣ ಅವನ ತಲೆ ಕೇಳಿದ. ಅಷ್ಟಕ್ಕೂ ಯಾರು ಆ ಯೋಧ? ಶ್ರೀಕೃಷ್ಣ ಯಾಕೆ ಅವರ ತಲೆ ಕೇಳಿದ್ರು? ಸೊ ಇದ್ರ ಬಗ್ಗೆನೇ ಮಾತಾಡೋಣ ಈ ವಿಡಿಯೋದಲ್ಲಿ. ಈ ಕತೆ ಕೇಳಿದ್ಮೇಲೆ ನೀವು ಮಹಾಭಾರತನ ಬೇರೆ ದೃಷ್ಟಿಯಲ್ಲೇ ನೋಡ್ತೀರಾ. ಹಾಗಿದ್ರೆ ಶುರು ಮಾಡೋಣ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಈ ಕತೆ ಬಹಳ ಜನರಿಗೆ ಗೊತ್ತೇ ಇಲ್ಲ. ಎಲ್ಲರೂ ಅರ್ಜುನ, ಭೀಮ, ಕರ್ಣ, ಅಭಿಮನ್ಯು ಬಗ್ಗೆ ಮಾತಾಡ್ತಾರೆ. ಆದರೆ ಭೀಮನ ಮೊಮ್ಮಗನ ಬಗ್ಗೆ ಕಡಿಮೆ ಜನಕ್ಕೆ ಗೊತ್ತು. ಇನ್ಫ್ಯಾಕ್ಟ್ ಗೊತ್ತೇ ಇಲ್ಲ. ಅವನ ಹೆಸರು ಬರ್ಬರಿಕ್. ಹೌದು, ನಿಮಗೆಲ್ಲ ಗೊತ್ತು ಭೀಮನ ಮಗ ಘಟೋತ್ಕಚ ಅಲ್ವಾ ಅಂತ. ಅದೇ ಘಟೋತ್ಕಚ ಮಗನೇ ಬರ್ಬರಿಕ್. ಚಿಕ್ಕ ವಯಸ್ಸಿನಿಂದಲೂ ಅವನಿಗೆ ಒಂದೇ ಆಸೆ, ನಾನು ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಧ ಆಗಬೇಕು ಅಂತ. ಅದಕ್ಕಾಗಿ ಅವನು ನೇರವಾಗಿ ಶಿವನ ತಪಸ್ಸು ಮಾಡ್ತಾನೆ. ಸೊ ಇದಕ್ಕಿಂತ ಮುಂಚೆ ನಮ್ಮ ಬರ್ಬರಿಕ್ ಅವನ ಜನನ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಭೀಮನ ಪುತ್ರ ಘಟೋತ್ಕಚನು ರಾಕ್ಷಸ ವಂಶನಾದರೂ ಸಹ ಅವನಿಗೆ ಧರ್ಮನಿಷ್ಠೆ, ಈ ಥರ ಒಳ್ಳೆ ಕ್ವಾಲಿಟೀಸ್ ಅವನಲ್ಲಿ ಇತ್ತು. ನಂತರ ಅವನು ನಾಗಕುಲದ ರಾಜಕುಮಾರಿಯಾದ ಮೌರ್ವಿಯನ್ನು ವಿವಾಹವಾಗ್ತಾನೆ. ಕೆಲವು ವರ್ಷಗಳ ನಂತರ ಜನಿಸಿದ ಮಗು ಸಾಮಾನ್ಯ ಮಗು ಅಲ್ಲ. ಹುಟ್ಟಿದ ತಕ್ಷಣ ಅವನ ಕೂದಲು ಸಿಂಹದ ಕೇಶದಂತೆ ತುಂಬ ದಟ್ಟವಾಗಿರುತ್ತೆ. ಅದಕ್ಕಾಗಿ ಅವನಿಗೆ ಬರ್ಬರಿಕ್ ಎಂಬ ಹೆಸರು ಇಡಲಾಗುತ್ತದೆ. ಬಾಲ್ಯದಿಂದಲೇ ಅವನಿಗೆ ಯುದ್ಧ ಕಲೆ, ಧನುರ್ವಿದ್ಯೆ, ಈ ಥರ ಎಲ್ಲ ಯುದ್ಧಕ್ಕೆ ಸಿಮಿಲರ್ ಆಗಿರೋ ಅಥವಾ ಯುದ್ಧಕ್ಕೆ ಪ್ರಾಕ್ಟೀಸ್ ಮಾಡುವಂಥ ಯಾವುದೇ ಶೈಲಿ ಆಗಿರಲಿ ಅಥವಾ ಏನೇ ಆಗಿರಲಿ ಅದನ್ನು ಆಸಕ್ತಿಯಿಂದ ಕಲಿತಿರ್ತಾನೆ ಬರ್ಬರಿಕ್. ನಾನು ಅವಾಗಲೇ ಹೇಳಿದ್ದೆ, ಶಿವನ ತಪಸ್ಸಿಗೆ ಕೂತ ಬರ್ಬರಿಕ್ ಮಾಡಿದಾದ್ರೂ ಏನು. ಹೀಗೆ ಇಲ್ಲಿಂದ ಇಂಟ್ರೆಸ್ಟಿಂಗ್ ಆಗಿ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ಏರ್ಪೋರ್ಟ್ಸ್ ಹಾಕೊಳ್ಳಿ, ರೆಡಿಯಾಗಿ. ಹೀಗೆ ತನ್ನ ತಪಸ್ಸನ್ನು ಮೆಚ್ಚಿದ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ 3 ಬಾಣಗಳನ್ನು ಕೊಡ್ತಾನೆ. ಈಗ ನೀವು ಯೋಚಿಸ್ತಿರ್ತೀರ, ಅಷ್ಟೇನಾ 3 ಬಾಣಗಳು? ಇದರಿಂದ ಯಾವುದಪ್ಪ ಯುದ್ಧ ಎಲ್ಲ ಮಾಡೋಕ್ಕಾಗುತ್ತೆ? ಸೊ ಎಲ್ಲರ ಹತ್ರನೂ ನಾವೇ ನೋಡಿದ್ದೀವಿ, ಫಿಲಮಲ್ಲೆಲ್ಲ ನೋಡ್ತೀವಿ ಯಾವ ರೀತಿ ಎಷ್ಟು ಆಯುಧ, ಶಸ್ತ್ರಾಯುಧ ಎಷ್ಟಿರುತ್ತೆ ಅಂತ. ಬಟ್ ಇವರಿಗೆ ಬರ್ಬರಿಕೆ ಬರೀ 3 ಬಾಣಗಳನ್ನು ಕೊಟ್ಟರೆ ಎಲ್ಲಿಗೆ ಸಾಕಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತೀರ. ಆದರೆ ನಾನು ಮುಂದೆ ಹೇಳೋ ಈ 3 ಬಾಣಗಳ ವ್ಯಕ್ತಿತ್ವ ಅಥವಾ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರುತ್ತೆ ಅಂತ ನೀವು ಕೇಳಿದ್ರೆ ಬೆಚ್ಚಿಬಿಡೋದಕ್ಕೆ ನಾನೇ ಗ್ಯಾರಂಟಿ. ಈ 3 ಬಾಣಗಳು ಸಾವಿರಾರು ಬಾಣಗಳಿಗಿಂತ ತುಂಬ ಅಪಾಯಕಾರಿ. ಸೊ ಮೊದಲನೇ ಬಾಣ ಯಾರನ್ನ ಕೊಲ್ಲಬೇಕು ಅಂತ ಸೂಚಿಸುತ್ತೆ, ಮತ್ತು 2ನೇ ಬಾಣ ಯಾರನ್ನ ಉಳಿಸ್ಬೇಕು ಅಂತ ಸೂಚಿಸುತ್ತೆ. ಹಾಗೆ 3ನೇ ಬಾಣ ನಾವು ಮೊದಲನೇ ಬಾಣ ಯಾರನ್ನ ಗುರಿ ಮಾಡಿ ಇಟ್ಟಿರ್ತೀವೋ ಅವ್ರನ್ನೆಲ್ಲ ಧ್ವಂಸ ಮಾಡಿ ತಿರ್ಗಾ ವಾಪಸ್ ನಮ್ಮ ಬಾರ್ಬರಿಕ್ ಕೈಗೆ ವಾಪಸ್ ಬರುತ್ತೆ. ಸೊ ಇಷ್ಟೊಂದೆಲ್ಲ ಈ ಥರ ಶಸ್ತ್ರಾಸ್ತ್ರ, ಇಷ್ಟೊಂದೆಲ್ಲ ಸಾವಿರಾರು ಬಾಣಗಳು, ಆಯುಧಗಳು ಬಾರ್ಬರಿಕನಿಗೆ ಅಂದರೆ ಲೆಕ್ಕನೇ ಇಲ್ಲ ಅಂದ್ಕೊಳ್ಳಿ. ಅದೆಲ್ಲ ಒಂದೇ ಕ್ಷಣದಲ್ಲಿ ಎಲ್ಲರನ್ನು ಸಂಹಾರ ಮಾಡಿ ಧ್ವಂಸ ಮಾಡೋಷ್ಟು ತಾಕತ್ತು ಆ 3 ಬಾಣಗಳಿತ್ತು. ಸೊ ಆ 3 ಬಾಣಗಳು ಸಾಕು ಈ ಯುದ್ಧನ ಧ್ವಂಸ ಮಾಡೋಕ್ಕೆ. ಈ ಧ್ವಂಸ ಮಾಡೋ ಆಯುಧಗಳು ಬಾರ್ಬರಿಕ್ನ ಕೈಯಲ್ಲಿ ಇತ್ತು. ಇಷ್ಟೊಂದೆಲ್ಲ ಶಕ್ತಿ ಇದ್ರು ಬಾರ್ಬರಿಕನ ಜೀವನವನ್ನು ಬದಲಾಯಿಸಿದ್ದು ಯುದ್ಧ ಅಲ್ಲ, ಅವನ ತಾಯಿಗೆ ಕೊಟ್ಟ ಮಾತು. ಸೊ ಹೀಗೆ ಅವನು ಯುದ್ಧಕ್ಕೆ ಹೊರಡಬೇಕಾದ್ರೆ ಅವನ ತಾಯಿ ಅವನ ಹತ್ತಿರ ಬಂದು ಕೇಳ್ತಾರೆ, ಯಾವಾಗಲೂ ಸೋಲುತ್ತಿರುವ ಪರ ಹೋರಾಡು ಅಂತ. ಬಾರ್ಬರಿಕ್ನು ಕೂಡ ಯೋಚನೆ ಮಾಡಿ ಇದಕ್ಕೆ ನಮ್ಮಮ್ಮ ಈ ಥರ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಯೋಚನೆ ಮಾಡಿ ಕೊನೆಗೆ ಒಪ್ಪಿಗೆ ಕೊಟ್ಟು ಅಮ್ಮ ಕೊಟ್ಟ ಮಾತನ್ನು ಒಪ್ಪಿ ಮತ್ತೆ ಯುದ್ಧಕ್ಕೆ ರೆಡಿಯಾಗಿ ಯುದ್ಧ ಮಾಡ್ತಿದ್ದ ಜಾಗಕ್ಕೆ ಬರ್ತಾನೆ. ಕುರುಕ್ಷೇತ್ರ ಯುದ್ಧ ಶುರುವಾಗುವ ಸಮಯ. ಎಲ್ಲ ಮಹಾಯೋಧರು ರೆಡಿಯಾಗಿ ಫೀಲ್ಡಲ್ಲಿ ನಿಂತಿರ್ತಾರೆ. ಸೊ ಇಂಥ ಟೈಮಲ್ಲಿ ಕುರುಕ್ಷೇತ್ರ ಯುದ್ಧಕ್ಕೆ ಕುದುರೆ ಮೇಲೆ ಕುತ್ಕೊಂಡು ಬಾರ್ಬರಿಕ್ ಬರ್ತಾ ಇರ್ತಾನೆ. ಅದು ಸಹ ಕೇವಲ 3 ಬಾಣಗಳ ಜೊತೆಗೆ. ಇದನ್ನು ನೋಡಿದ ಕೃಷ್ಣನಿಗೆ ಸ್ವಲ್ಪ ಅನುಮಾನ ಬರುತ್ತೆ. ನಾವೆಲ್ಲ ಫಿಲಮಲ್ಲೂ ನೋಡಿದ್ದೀವಿ, ಎಲ್ಲದರಲ್ಲೂ ಕುರುಕ್ಷೇತ್ರ ಫಿಲಮಲ್ಲಿ ಎಲ್ಲದರಲ್ಲೂ ನೋಡಿದ್ದೀವಿ. ಇದಕ್ಕೆ ಈ ಯುದ್ಧ ಮುಖ್ಯ ಪಾತ್ರಧಾರಿಯಾಗಿದ್ದ ಕೃಷ್ಣ ಈ ನಮ್ಮ ಏನಂತಾರೆ ಬಾರ್ಬರಿಕನ ಹತ್ರ ಮತ್ತೆ ಕೃಷ್ಣ ಬಂದು ಏನು ಹೇಳ್ತಾನೆ ನೋಡೋಣ. ಹೀಗೆ ಅನುಮಾನ ಪಟ್ಟ ಕೃಷ್ಣ ಅವನು ಬ್ರಾಹ್ಮಣನ ವೇಷದಲ್ಲಿ ಬಾರ್ಬರಿಕನ ಹತ್ರ ಹೋಗ್ತಾನೆ. ಈ 3 ಬಾಣಗಳಿಂದ ಯುದ್ಧ ಗೆಲ್ತೀಯ ನೀನು ಅಂತ ಕೇಳಿದಾಗ ಬಾರ್ಬರಿಕ್ ಅದು ಇನ್ಫ್ಯಾಕ್ಟ್ ನಕ್ಕೊಂಡು ಹೇಳ್ತಾನೆ, 3 ಬಾಣಗಳೇನು ಬೇಕಾಗಿಲ್ಲ, ಒಂದೇ ಬಾಣ ಸಾಕು ಅಂತ. ಇದನ್ನು ಕೇಳಿದ ಕೃಷ್ಣ ಕೂಡ ಒಂದು ಕ್ಷಣ ಶಾಕ್ ಆಗ್ತಾನೆ.
ಏನಪ್ಪ ಹಿಂಗೆ ಸಾವಿರಾರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಎಲ್ಲ ಮಹಾಯೋಧರು ರೆಡಿಯಾಗಿದ್ದಾರೆ, ಇವನು ಬರೀ 3 ಬಾಣಗಳಿಂದ, ಅದು ಬೇಡ ಒಂದೇ ಬಾಣದಿಂದ ಯುದ್ಧನೇ ನಾಶ ಮಾಡ್ತೀನಿ ಅಥವಾ ಅಲ್ಲಿರೋ ಎಲ್ಲಾನು ಧ್ವಂಸ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಅಂತ ಹೇಳಿ ಶ್ರೀಕೃಷ್ಣನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಹೀಗೆ ಅನುಮಾನ ಬಂದು ಶಾಕ್ ಆಗಿ ಶ್ರೀಕೃಷ್ಣ ಒಂದು ಪರೀಕ್ಷೆ ಕೊಡ್ತಾನೆ. ಅಷ್ಟಕ್ಕೂ ಪರೀಕ್ಷೆ ಏನಂತಂದ್ರೆ ಮರದ ಎಲ್ಲ ಎಲೆಗಳನ್ನು ತೋರಿಸಿ ಒಂದು ಎಲೆಯನ್ನು ತನ್ನ ಕಾಲಿಗೆ ಅಂದರೆ ಪಾದದ ಕೆಳಗೆ ಶ್ರೀಕೃಷ್ಣ ಹಿಡ್ಕೊಂತಾನೆ. ಬಾರ್ಬರಿಕ್ ಬಾಣ ಬಿಟ್ಟಿದ ತಕ್ಷಣ ಎಲ್ಲ ಎಲೆಗಳನ್ನು ಸುತ್ತಾಕಿ ನಂತರ ಶ್ರೀಕೃಷ್ಣ ಪಾದದ ಬಳಿ ಬಂದು ಸುತ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅವನ ಕಾಲ ಕೆಳಗೆ ಒಂದು ಎಲೆ ಇತ್ತು. ಇಷ್ಟರಲ್ಲೇ ಗೊತ್ತಾಗುತ್ತೆ ಕೃಷ್ಣಗೆ ಈ ಹುಡುಗ ಯುದ್ಧಕ್ಕಿಳಿದ್ರೆ ಯಾರು ಉಳಿಯೋದಿಲ್ಲ ಅಂತ. ಹೀಗೆ ಶ್ರೀಕೃಷ್ಣ ಒಂದು ಪ್ರಶ್ನೆ ಕೇಳ್ತಾನೆ, ನೀನು ಯಾರ ಬಳಿ ಹೋರಾಡ್ತೀಯ ಅಂತ. ಆಗ ಬಾರ್ಬರಿಕ್ ಉತ್ತರ ಕೊಡ್ತಾನೆ, ಸೋಲುವರ ಅಥವಾ ಇನ್ನೇನು ಸೋಲ್ಬೇಕು ಅಂಥವ್ರ ಪರವಾಗಿ ನಾನು ಹೋರಾಡ್ತೀನಿ ಅಂತ ಶ್ರೀಕೃಷ್ಣನಿಗೆ ಹೇಳ್ತೀನಿ. ಇವಾಗ ನೀವೇ ಯೋಚಿಸಿ, ಇನ್ನೇನು ಕೌರವರು ಸೋಲ್ತಾರೆ ಅಂತಂದ್ರೆ ಕೌರವರ ಪರವಾಗಿ ಹೋಗ್ತಾನೆ, ಮತ್ತೆ ಇನ್ನೇನು ಪಾಂಡವರು ಸೋಲ್ತಾ ಇದ್ದಾರೆ ಅಂತಂದ್ರೆ ಪಾಂಡವರ ಪರವಾಗಿ ಹೋಗ್ತಾನೆ. ಮತ್ತೆ ಕೌರವರು ಮತ್ತೆ ಪಾಂಡವರು, ಹೀಗೆ ಪಕ್ಷವನ್ನು ಬದಲಾಯಿಸ್ತಾ ಇರ್ಬೇಕಾದ್ರೆ ಕೊನೆಗೆ ಯಾರು ಉಳಿಯೋದಿಲ್ಲ. ಈ ವಿಚಾರ ಕೃಷ್ಣನಿಗೆ ಅರ್ಥ ಆಗುತ್ತೆ. ಹೀಗೆ ಇದೆಲ್ಲ ಕ್ಷಣಾರ್ಧದಲ್ಲೇ ಅರ್ಥ ಮಾಡಿಕೊಂಡ ಕೃಷ್ಣ ಒಂದು ನಿರ್ಧಾರಕ್ಕೆ ಬರ್ತಾನೆ. ಹೀಗೆ ಕೃಷ್ಣ ಒಂದು ನಿರ್ಧಾರಕ್ಕೆ ಬಂದಾಗ ಬಾರ್ಬರಿಕನ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ. ಹೀಗೆ ಕೃಷ್ಣ ಬಾರ್ಬರಿಕನ ಹತ್ರ ಬಂದು ದಾನ ಕೇಳ್ತಾನೆ. ಬಾರ್ಬರಿಕ್ ಏನ್ ಬೇಕು ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣ ಶಾಂತವಾಗಿ ನಿನ್ನ ತಲೆ ಬೇಕು ಅಂತ ಕೇಳ್ತಾನೆ. ಯಾರಿಗಾರಾಗ್ಲಿ ಈ ತರ ಸಡನ್ ಆಗಿ ಈ ತರ ಕ್ವಶನ್ ಅಥವಾ ಈ ತರ ಏನ್ ಬೇಕು ಅಂತ ಕೇಳಿದಾಗ ಹಿಂಗೆ ಕೇಳಿದ್ರೆ ಯಾರಿಗಾರಾಗ್ಲಿ ಸಡನ್ ಶಾಕ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಬಾರ್ಬರಿಕ್ಗೆ ಶಾಕ್ ಆಗಿಲ್ಲ, ಇನ್ಫ್ಯಾಕ್ಟ್ ಅವನು ಒಪ್ಕೊಂತಾನೆ ಸಹ. ಶಾಕ್ ಅಥವಾ ಕೋಪ ಆಗೋದ್ರ ಬದಲು ಬಾರ್ಬರಿಕ್ ಒಂದು ಆಸೆ ಕೇಳ್ತಾನೆ, ಇಡೀ ಯುದ್ಧ ಭೂಮಿಯನ್ನು ನೋಡಲು ಅವಕಾಶ ಕೊಡಿ ಅಂತ. ಕೃಷ್ಣ ಇನ್ಫ್ಯಾಕ್ಟ್ ಒಪ್ತಾನೆ ಸಹ. ಅವನ ತಲೆಯನ್ನು ಎತ್ತರದ ಬೆಟ್ಟದ ಮೇಲೆ ಇಡ್ತಾರೆ. ಅವನ ತಲೆಯನ್ನ ಎತ್ತರದ ಬೆಟ್ಟದ ಮೇಲೆ ಇಟ್ಟು 18 ದಿನಗಳ ಕಾಲ ಅವನ ಯುದ್ಧ ಭೂಮಿಯಲ್ಲಿ ನಡೆದ ಆ ಘಟನೆಯನ್ನು ನೋಡಲು ಅವಕಾಶ ಕೊಟ್ಟ ಶ್ರೀಕೃಷ್ಣ ಎಲ್ಲ ಒಂದು 18 ದಿನ ಎಲ್ಲ ಮುಗಿಯುತ್ತೆ. ಆಗ ಪಾಂಡವರು ಬಂದು ಕೇಳ್ತಾರೆ, ಈ ಯುದ್ಧವನ್ನು ನಿಜವಾಗಿ ಗೆದ್ದಿದ್ದು ಯಾರು ಅಂತ. ಆಗ ಬಾರ್ಬರಿಕ್ ಉತ್ತರ ಕೊಡ್ತಾನೆ, ನಾನು ಎಲ್ಲೆಡೆ ನೋಡಿದ್ದು ಒಂದೇ ಶಕ್ತಿ, ಶ್ರೀಕೃಷ್ಣ, ಬೇರೆಯವರೆಲ್ಲ ನಿಮಿತ್ತ ಮಾತ್ರ ಅಂತ ಬಾರ್ಬರಿಕ್ ಪಾಂಡವರಿಗೆ ಹೇಳ್ತಾನೆ. ಇಂದಿಗೂ ಲಕ್ಷಾಂತರ ಜನ ಬಾರ್ಬರಿಕನನ್ನು ಕಾಟು ಶ್ಯಾಮ್ ಎಂದು ಪೂಜಿಸುತ್ತಾರೆ. ಇವಾಗ ನಿಮಗೊಂದು ಪ್ರಶ್ನೆ, ಶ್ರೀಕೃಷ್ಣ ಬಾರ್ಬರಿಕನ ತಲೆ ಕೇಳಿದ್ದು ಸರಿನಾ ಅಥವಾ ತಪ್ಪಾ? ಇಲ್ಲಿ ಬಾರ್ಬರಿಕ್ ಇನ್ಫ್ಯಾಕ್ಟ್ ಯುದ್ಧ ಮಾಡಬೇಕು ಅಂತ ಏನಾದರೂ ನಿಮಗೂ ಅನಿಸುತ್ತಾ? ನನಗಂತೂ ಟು ಬಿ ಹಾನೆಸ್ಟ್ ಅನ್ನಿಸ್ತು. ಯಾಕೆ ಅಂತಂದರೆ ಈ 3 ಬಾಣಗಳನ್ನು ಪಡೆದ ಬಾರ್ಬರಿಕ್ ತನ್ನ ಏನಂತಾರೆ ಆ ಕೌಶಲ್ಯತೆ, ಯುದ್ಧ ಭೂಮಿಯಲ್ಲಿ ಬರೀ 3 ಬಾಣಗಳಿಂದ ಇಡೀ ಯುದ್ಧವನ್ನೇ ಧ್ವಂಸ ಮಾಡ್ತಿದ್ದ ಅಂತಂದರೆ ಸೊ ಅವನ ಏನಂತಾರೆ ಅಭಿಮನ್ಯು, ನಾವು ಇವಾಗ ಏನು ಅಭಿಮನ್ಯು ಈ ಥರ ಎಲ್ಲ ಮಾತಾಡ್ತೀವಿ, ಇದಕ್ಕಿಂತ ತುಂಬ ಶಕ್ತಿಶಾಲಿಯಾಗಿ ಒಂದು ಹೆಸರು ಇತ್ತಿತ್ತು ಬಾರ್ಬರಿಕಿಗೆ. ಇದೆಲ್ಲ ಕ್ವಶನ್ಸ್ ನಿಮಗೂ ರೈಸ್ ಆಗಿದೆ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಷ್ಟೇ ಗ್ಯಾಂಗ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೋಹನ್ TS ಸೈನಿಂಗ್ ಆಫ್.